ನಮಸ್ಕಾರ ಕರ್ನಾಟಕ. ನಾನು ಕೊಡಗಿನ ಪುತ್ರ, ಬೆಂಗಳೂರಿನ ಮಿತ್ರ ಯಕ್ಷಿತ್ ಗೌಡಪರಪು. ಇದನ್ನು ಫಸ್ಟ್ ಟೈಮ್ ನಾನು ಮೋಟೋ ವ್ಲಾಗಿಂಗ್ ಟ್ರೈ ಮಾಡ್ತಿದ್ದೀನಿ. ಹೆಂಗೆ ಬರ್ತದೆ ಏನು ಬರ್ತದೆ ಗೊತ್ತಿಲ್ಲ. ಮೊಬೈಲ್ ಇಟ್ಕೊಂಡು ಒಂದು ಮೈಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಚಂದ ಬಂದರೆ ಬಂತು, ಇಲ್ಲ ಅಂದರೆ ಬಂದಿಲ್ಲ. ಕೃಷ್ಣ ಒಂದು ಮಾತು ಹೇಳಿದಾನಲ್ಲ, ಕೆಲಸ ಕಾರ್ಯ ನೀನು ಮಾಡು, ಅದ್ರ ಫಲ ನಾನು ನೋಡ್ಕೊಳ್ತೀನಿ ಅಂತ. ಸೊ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಫಲ ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ಬಿ ವಿತ್ ಮೈ ಜರ್ನಿ. ಆಲ್ ಸೆಟ್ ಫಾರ್ ದ ರೈಡ್. ಪ್ಯಾಕಿಂಗ್ ಎಲ್ಲ ಮಸ್ತಾಗೈತಿದೆ ಜೊತೆಗೆ. ಬ್ಯಾಗ್ ಅಂತೂ ಬೀಳೋದಿಲ್ಲ. ಪ್ಯಾಕ್ ಮಾಡ್ತಿರೋರು ಯಾರು ಹೇಳಿ? ಓಕೆ ಹರ್ಷಿ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ರೈಡ್ ಹೋಗ್ತೇನೆ. ನಮ್ಮಣ್ಣ ಟೀಗ ಕಾಯ್ತಾ ಇದ್ದಾನೆ. ಕ್ರೇಜಿ ಇದೆ ಮಾತ್ರ ಬೈಕು. ಒಳ್ಳೆ ಮಳೆ ಬಂದಿದೆ ಕಾಣ್ತದೆ ಇಲ್ಲಿ. ಈಗ ಕಾಫಿ ಆರ್ಡ್ರ್ ಮಾಡಿದ್ದೀವಿ, ಅಥವಾ ಕಾಫಿ ಟೀ ಕುಡಿಯೋದು, ಏನು ಕುಡಿಯುವ, ಕಾಫಿ ಕುಡಿಯುವ ಅಂತ ಅಂದ್ಕೊಂಡಿದ್ದೀನಿ. ಟೀ ಟೀ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಹಾಯ್, ಹೆಂಗಿತ್ತು ಜರ್ನಿ? ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತು. ಸಾಕಾಗಿತ್ತು. ಹಾಫ್ ಗಂಟೆ ರೋಡ್ ಇದೇ ಥರ ಇರ್ತದೆ ಆ್ಯಕ್ಚುಲಿ. ಯೂಶಲಿ ಅವತ್ತು ನೀವು ಮೈಸೂರು ಬೆಂಗಳೂರು ಹೋದಾಗ ಭಾರಿ ಕಷ್ಟ ಇತ್ತು. ಇದು ಪರವಾಗಿಲ್ಲ. ಇಲ್ಲಿ ಒಂದು ಪ್ರಾಬಬ್ಲಿ ಒಂದು 4ರಿಂದ 5 ಅಂಶ ಸಿಗ್ಬೋದು ನಾರ್ಮಲ್ ಆಗಿ, ತುಂಬ ಇರೋದಿಲ್ಲ. ಅದು ಊರ್ ಮಧ್ಯದಿಲ್ಲ ಅಷ್ಟೇ. ಸೊ ಇಲ್ಲಿ ಗಂಟೆ ರೋಡ್ ಹೆಂಗೆ ಅನಿಸ್ತು ಹರ್ಷಿ? ಸೂಪರ್ ಆಗಿತ್ತು. ಇನ್ನು ಮುಂದೆ ನೋಡಬೇಕು. ಹಾಫ್ ಆನ್ ಅವರ್ಗೂ ಹಿಂಗೆ ಚೆನ್ನಾಗಿರುತ್ತೆ ಅಂತ ಗೊತ್ತು. ನೋಡುವ. ಕ್ರೇಜಿ ಇದೆ ವ್ಯೂ. ಜೀವನದಲ್ಲಿ ನಂಗೆ ಗೊತ್ತಿರೋಂಗೆ ಈ 2 ವಿಚಾರದಲ್ಲಂತೂ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಒಂದು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಿದಾಗ, ಇನ್ನೊಂದು ನಾವು ಬೈಕಲ್ಲಿ ಟ್ರಾವೆಲ್ ಮಾಡಿದಾಗ. ಇದೆರಡರಲ್ಲೂ ಮೇಜರಾಗಿ ದೊಡ್ಡ ಕಂಫರ್ಟ್ ಅಂತ ಇರೋದಿಲ್ಲ. ಟ್ರೈನಲ್ಲಿ ಅಫ್ಕೋರ್ಸ್ ಕಂಫರ್ಟ್ ಇರುತ್ತೆ, ಬಟ್ ಅದರದ್ದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದೊಂಥರ ಡಿಫ್ರೆಂಟು. ವಿಚಿತ್ರ ಜನಗಳು, ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನ ಟ್ರೈನಲ್ಲಿ ನೋಡ್ಬೋದು. ಅಂದರೆ ಮೇಯ್ನಾಗಿ ನಾವು ನಾರ್ತ್ ಇಂಡಿಯಾ ಸೈಡ್ ಟ್ರಾವೆಲ್ ಮಾಡಿದಾಗ ಈ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬೈಕಲ್ಲೂ ಸಹ ಹೌದು, ಒಳ್ಳೆ ಅಡ್ವೆಂಚರಸ್ಸು, ಕಂಫರ್ಟ್ ಇರೋದಲ್ಲ. ಈ ಥರ ನೇಚರ್ನ ನೋಡಿಕೊಂಡು, ಈ ಥರ ನೇಚರ್ ಮಧ್ಯೆ ಹೋಗೋದು, ರೋಡು ಚೆಂದ ಇರಬೇಕು, ಇದ್ದಾಗ ಇನ್ನೂ ಖುಷಿನೇ. ಆರಾಮಾಗಿ ನೆಮ್ಮದಿಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮುಂದೆ ನೋಡ್ಬೋದು ಅಣ್ಣ ಅತ್ತಿಗೆ ಅವ್ರು ಆರಾಮಾಗಿ ಹೋಗ್ತಾ ಇದ್ದಾರೆ. ಅತ್ತಿಗೇನೋ ಕರೆಯೋ ಥರ ಇದೆ, ಹೋಗುವ ನೋಡುವ ಏನು ವಿಷಯ ಅಂತ. ಇವ್ರಿಗೆ ವೀಡಿಯೋ ಮಾಡಬೇಕು, ಕರೆಕ್ಟಾಗಿ ವೀಡಿಯೋ ಮಾಡು ಅಂತೇನೋ ತೋರಿಸೋದಕ್ಕೆ ಕರೆದ್ರು. ನಾನೇನೋ ಬೇರೆ ಮ್ಯಾಟ್ರ್ ಬೇಕು ಅಂತ ಅಂದ್ಕೊಂಡೆ. ಪರವಾಗಿಲ್ಲ. ಬಟ್ಟು ಜನರಿಗೆ ನಾನು ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ರೋಡಲ್ಲಿ ಈವ್ನಿಂಗು ಅಥವಾ ಅರ್ಲಿ ಮಾರ್ನಿಂಗ್, ಮೇಯ್ನಾಗಿ ಈವ್ನಿಂಗು ಹೋಗೋತ್ತಿಗೆ ಬಂದರೆ ಒಳ್ಳೆ ಸನ್ಸೆಟ್ ವ್ಯೂ ಸಿಗುತ್ತೆ. ಈ ಕ್ಲೌಡ್ ನೀವು ಮುಂದೆ ನೋಡ್ತಿರ್ಬೋದು, ಸಖತ್ತಾಗಿದೆ ಮಾತ್ರ. ಹೀಗೆ ಹೋಗೋತ್ತಿಗೆ ಸುಮ್ಮನೆ ಒಂದು ಕವಿತೆ ನೆನ್ಪು ಬರ್ತಾ ಇದೆ. ಕೆಂಪು ಸೀರೆ ಎದ್ದು ಮುಳುಗಿದೆ ಸೂರ್ಯ, ಬಾನ ತುಂಬ ಚೆಲ್ಲಿದೆ ಬಂಗಾರದ ಬಣ್ಣ, ಮೌನದಿ ಮುಳುಗಿದೆ ಇಡೀ ಸಂಜೆ, ನಾನು ಹಾಗೆ ನನ್ನ ಬಂಡಿ ಸಾಗುತ್ತಿದೆ ದೂರದ ಪಯಣದ ಕಡೆ. ಈ ಥರ ರೋಡಲ್ಲಿ ಹೋಗೋತ್ತಿಗೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಬೈಕರ್ಸಿಗೆ ಇರೋದೇ ಕಮ್ಮಿ ರೋಡ್ಸು. ಅದರಲ್ಲೇ ಈ ರೋಡಲ್ಲಿ ಒಂಥರ ನೀಟಾಗಿ ಪೀಸ್ಫುಲ್ಲಾಗಿ ಹೋಗ್ಬೋದು. ಇನ್ ಕೇಸ್ ಈ ರೋಡ್ ಏನಾರು ಎಕ್ಸ್ಟೆಂಡ್ ಆಯಿತು ಅಂತ ಹೇಳಿದ್ರೆ ಫ್ಯೂಚರಲ್ಲಿ, ಆವಾಗ ಬೈಕರ್ಸಿಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಬೈಕರ್ಸಿಗೆ ಈ ರೋಡ್ ಅಲೌಡ್ ಇದೆಯಾ, ಬೈಕ್ಸಿಗೆ ರೋಡ್ ಅಲೌಡ್ ಇದೆಯಾ ಅಂತ. ಸೇಮ್ ಈ ಮೈಸೂರು ಬ್ಯಾಂಗ್ಳೂರು ಹೈವೇ ಥರ ಯಾವುದೋ ಸರ್ವಿಸ್ ರೋಡ್ ಬಿಟ್ಬಿಟ್ಟು ಅದ್ರಲ್ಲಿ ಹೋಗಿ ಅಂತ ಹೇಳ್ಬಿಟ್ರೆ
ನಾವು ಬೈಕ್ ತೆಗಿಯೋಕ್ಕೆ ಹೆಸಿಟೇಟ್ ಮಾಡೋಕೆ ಇನ್ನು ಫ್ಯೂಚರ್ ಕೇಸಲ್ಲಿ ಆ ಪ್ರಾಬಬಿಲಿಟೀಸು ಇದೆ. ಬೈಕ್ ತೆಗಿಬೇಕಾ ಬೇಡವಾ ಅಂತ ಹೇಳೋದು ಒಂದು ಕ್ವಶನ್ ಮಾರ್ಕ್ ಆದರೂ ಆಗ್ಬೋದು ಈ ಥರ ಎಲ್ಲ ಆದರೆ. ಬೆಂಗಳೂರಿಂದ ಹಾಸನ್ಗೆ ಹಾಫ್ ವೇ ದಾರಿಲಿ ಬಂದೇ ಆಯಿತು. ಇನ್ನು ಅರ್ಧ ದಾರಿ ಆಲ್ಮೋಸ್ಟ್ ಕವರ್ ಮಾಡಿ ಆಯಿತು. ಎಲ್ಲಿ ಹೋಯ್ತಿದ್ರಿ ಅಂತ ಹೇಳಿಲ್ಲ ನೋಡಿ ನಿಮಗೆ. ಸೊ ನಾನೀಗ ಹೋಗ್ತಿರೋ ಪ್ಲೇಸು ಹೆತ್ತೂರು ಅಂತ. ಅಲ್ಲಿ ಹೆತ್ತೂರಿಗೆ ಹೋಗೋಕ್ಕಿಂತ ಮುಂಚೆ ಹಾಸನದಲ್ಲಿ ನಮ್ಮ ಮಾವನ ಮನೇಲಿ ಸ್ಟೇ ಆಗಿ ಆಮೇಲೆ ಹೆತ್ತೂರಿಗೆ ಹೋಗ್ತಿದ್ದೀವಿ. ಸೊ ಹೆತ್ತೂರೆಲ್ಲಿದೆ? ಈ ಸಕಲೇಶ್ಪುರ ಶನಿವಾರ ಸಂತೆ ಹತ್ರ ಬರುತ್ತೆ. ಹಾಸನ ಡಿಸ್ಟಿಕ್ ಅಂಡರಲ್ಲೇ ಬರೋದು. ಅದೊಂದು ಪುಟ್ಟ ಗ್ರಾಮ, ಬ್ಯೂಟಿಫುಲ್ ಗ್ರಾಮ, ಸಣ್ಣ ಗ್ರಾಮ. ಆ ಗ್ರಾಮದ ಕಲ್ಚರ್ ಆಗಿರಲಿ, ಜನರಾಗಿರಲಿ, ನೇಚರ್ ಆಗಿರಲಿ, ಅದನ್ನು ನೋಡೋದೇ ಚಂದ. ಸೊ ಆ ಊರಲ್ಲಿ ಇರುವಂಥ ಸ್ವಲ್ಪ ಪ್ಲೇಸಸ್ನ ನಾಳೆ ವಿಸಿಟ್ ಮಾಡ್ತಾಯಿದ್ದೀವಿ. ಬನ್ನಿ ಒಟ್ಟಿಗೆ ಹೋಗಿ ನೋಡೋಣ ಹೆಂಗಿದೆ, ಏನಿದೆ ಊರಲ್ಲಿ ಅಂತ. ತುಂಬ ಬ್ಯೂಟಿಫುಲ್ ಊರು ಮಾತ್ರ. ಈ ಜೀವನದಲ್ಲಿ ತುಂಬ ವಿಚಾರಗಳು ಚೇಂಜ್ ಆಗುತ್ತೆ. ನಾವು ಫೇಸ್ ಮಾಡಿದಂಥ ಸಿಚುವೇಶನ್ಸು, ಪರ್ಸನ್ಸು, ಪ್ರಯಾರಿಟೀಸು, ಹಿಂಗೆ ತುಂಬ ವಿಚಾರಗಳು ಯಾವಾಗಲೂ ಚೇಂಜ್ ಆಗ್ತಾ ಇರ್ತದೆ. ಆ ಚೇಂಜಸ್ಗಳಿಗೆ ನಾವು ಅಡ್ಜಸ್ಟ್ ಹಾಕ್ಕೊಂಡು ನಮ್ಮ ಜೀವನನ ಸಾಗಿಸ್ಬೇಕು. ಒಂದೇ ಕಡೆ ನಿಲ್ಲದೆ ನಾವು ಈ ಬೈಕ್ ಥರ ಮುಂದೆ ಹೋಗ್ತಾ ಇರಬೇಕು, ಮೂವ್ ಆನ್ ಆಯ್ತಾ ಇರಬೇಕು. ಅಷ್ಟೇ ಜೀವನ ಅಲ್ವಾ? ಕಪಲ್ಸು ಓಕೆ, ಇಲ್ಲಿಂದ ಗಾಡಿಗಳ ಸುರಿಮಳೆ. ಇದು ವೀಕೆಂಡು, ಲಾಂಗ್ ವೀಕೆಂಡು, ದೀಪಾವಳಿ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೆ ರಜೆ ಇರ್ತದೆ. ಎಲ್ಲರೂ ಅವ್ರವ್ರ ಊರಿಗೆ ತಿಳ್ತಿರ್ತಾರೆ, ಇಲ್ಲ ಅಂದರೆ ಟ್ರಿಪ್ಗಳು ಹೊಡಿತಾ ಇರ್ತಾರೆ. ಆ ರೀಸನಿಂದ ಹೆವಿ ಗಾಡಿಗಳಿದೆ ಯೂತಂತೂ. ಇನ್ನು ಕೊಡಗು ಇಲ್ಲ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಕಾಲಿಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಮೋಡ ನೋಡಿದರೆ ಮಳೆ ಬರೋ ಎಲ್ಲ ಸಾಧ್ಯತೆಗಳಿದೆ. ಗ್ಯಾಪಲ್ಲೆಲ್ಲ ನಿಲ್ಲಿಸ್ಕೊಂಡು ರೈನ್ ಕೋಟ್ ಹಾಕ್ಕೊಳ್ಳೋದು ಒಳ್ಳೆ ಕೆಲಸ ಅಂತ ಅನಿಸಿದೆ. ನೋಡುವ ಮಳೇಲಿ ಸಿಗೊಳ್ತೀವ ಇಲ್ಲ ಆರಾಮಾಗಿ ಹೋಗ್ತೀವ ಅಂತ. ಪ್ಯಾಕ್ ಆಗಿ ಬಂದಿದ್ದೀನಿ. ಬ್ಯಾಗಲ್ಲೆಲ್ಲ ಐಟಮ್ಸ್ ರೆಡಿ ಇದೆ. ಮಳೆ ಬಂದರೆ ರೈನ್ ಕೋಟು, ರೈನ್ ಪ್ಯಾಂಟು ಎಲ್ಲ ಸೆಟ್ ಆಗಿದೆ. ಸೊ ನೋ ಇಶ್ಯೂಸ್. ನೋಡುವ. ನಮ್ಮ ಹುಡುಗರ ಜೀವನ ಸಿಂಪಲ್ ನೋಡಿ. ನಮಗೆ ಖುಷಿ ಆದಾಗ, ದುಃಖ ಆದಾಗ, ನಮಗೆ ನಮ್ಮ ಜೊತೆ ಬೈಕ್ ಇದೆ ಅಂತ ಹೇಳಿದಾಗ ನಮಗೆ ನೆಮ್ಮದಿ ಕೊಡೋದು ಈ ಬೈಕು. ಸ್ಟಾರ್ಟ್ ಮಾಡಿ ಗುಮ್ಮಂತ ಬಿಡೋತ್ತಿಗೆ ಒಂಥರ ನೆಮ್ಮದಿ ಆಗುತ್ತೆ, ಒಂಥರ ಪೀಸ್ ಸಿಗುತ್ತೆ. ಎಲ್ಲನ ಮರೆತು ಆರಾಮಾಗಿ ಓಡಿಸ್ತಾ ಇರ್ತೀವಿ. ಕ್ರೇಜಿ ಇದೆ. ಇದು ಮೈಸೂರಲ್ಲ, ಹಾಸನದಲ್ಲಿ ಕ್ರೇಜಿಯಾಗಿ ಲೈಟಿಂಗ್ ಮಾಡಿದ್ದಾರೆ. ಮಾತ್ರ ಕ್ರೇಜಿ ರೈಡು, ಮಳೆಯಲ್ಲಿ ಫುಲ್ಲು ಜಾಲಿಯಾಗಿ ಬಂದು ಕೊನೆಗೆ ಹಾಸನದ ಡೆಸ್ಟಿನೇಷನ್ ತಲುಪಿದ್ದೀವಿ. ನಮ್ಮ ಮಾವನಲ್ಲಿಗೆ ಮಕ್ಕಳು ಅಣ್ಣ ಜೊತೆ ಆಟಾಡ್ತಿದ್ದಾರೆ. ಹಾಯ್ ಮಾಡಿ. ಹಾಯ್. ಇವಾಗ ನಾವು ಬಂದು ಹಾಸನ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ತರಕಾರಿ ಐಟಮ್ಸ್ ಅದು ಇದು ತರುವ ಅಂತ. ಹಾಗೆ ಟೈಮ್ ಸಿಕ್ಕಿದರೆ ಹಾಸನಾಂಬೆನೂ ನೋಡ್ಕೊಬರುವ. ಇಲ್ಲಿ ಗಂಟೆ ಬಂದು ದೇವಿ ದರ್ಶನ ಪಡೆದಿಲ್ಲ ಅಂದರೆ ಹೆಂಗೆ? ಒಳಗಂತೂ ಹೋಗೋಕ್ಕಾಗೋದಿಲ್ಲ, ಬಟ್ ಹೊರಗಿಂದ ನೋಡಿ ಬರೋಕ್ಕಾಗುತ್ತಾ ಚೆಕ್ ಮಾಡುವ ಏನು ಅಂತ. ಇದು ಮೈಸೂರಲ್ಲ, ಇದು ಹಾಸನ. ದರ್ಶನ ಮಾತ್ರ ಇದೆ. ಓಕೆ, ಇದು ವರ್ಷದಲ್ಲಿ ಬರೀ 12 ದಿನ ಮಾತ್ರ ಈ ದರ್ಶನ ಇರುತ್ತೆ. ಹಾಸನಾಂಬೆ ಈ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಕ್ರೇಜಿಯಾಗಿ ಮಾಡಿದ್ದಾರೆ. ಈ ಎಲ್ಲೋದ್ರೂ ಯಾರನ್ನ ಸದ್ದು ಮಾತ್ರ ನಿಲ್ಲೋದಿಲ್ಲ. ಸೊ ವರ್ಷದಲ್ಲಿ 12 ದಿನ ಮಾತ್ರ ಓಪನ್ ಇರ್ತದೆ, ಬಾಕಿ ಟೈಮೆಲ್ಲ ಕ್ಲೋಸ್ ಆಗಿರುತ್ತೆ. ಲೈಟಿಂಗ್ಸ್ ಮೈಸೂರಲ್ಲಿ ಏನಿದೆ ಅದೇ ತರ ಫೀಲ್ ಆಗುತ್ತೆ ಇಲ್ಲಿ. ಇಲ್ಲೂ ಮಜಾ ಮಾಡುವ. ದಸರಾ ಆದ್ಮೇಲೆ ಪುನಃ ಲೈಟಿಂಗ್ ಅಲ್ಲಿ ಮಿಸ್ ಆಗುಂಟು ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದು ಹಾಸನಕ್ಕೆ. ಕ್ರೇಜಿ ಇದೆ. ಇದು ಸಿಟಿ ಬಸ್ ಸ್ಟ್ಯಾಂಡಾ? ಸಿಟಿ ಬಸ್ ಸ್ಟ್ಯಾಂಡ್ ಇದೆ. ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ ನೋಡ್ಬೋದು ಇಲ್ಲಿ. ಬೆಂಗಳೂರು BMTC ಹೆಂಗೋ ಅಲ್ಲಿ ಹಾಸನದ ಮಾರ್ಕೆಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಗಾಡಿ ಒಳಗೇನೆ, ಗಾಡಿಲೇ ಎಂಟ್ರಿನಾ ಮಾರ್ಕೆಟಿಗೆ? ಹಿಂಗಣ ಪಾಲಕ್ಕು ಎರಡ 4 ಬೇರೆ ಮಾರ್ಕೆಟಿಗೆಲ್ಲ ನಡ್ಕೊಂಡು ಹೋದ್ರೆ ಇಲ್ಲಿ ನೋಡಿ
ನಾವು ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಸಂತೆ ಮಾಡೋದಕ್ಕೆ. ಸೌತೆ ಹೌದು. ಗಾಡಿ ಬಂದಾಗ ಹಾಸನಾಂಬೆ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಜನ ನೋಡ್ಬೋದು ಸಿಕ್ಕಾಪಟ್ಟೆ ಇದ್ದಾರೆ. ಲೈಟು ಜನರು ಇದೆಲ್ಲ ಮಿಕ್ಸ್ ಆಗಿ ನೋಡೋತ್ತಿಗೆ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ. ಅಲ್ಲಿ ಜನ ಪ್ರಸಾದ ಸೇವನೆ ಮಾಡಿ ಬರ್ತಿದ್ದಾರೆ. ಬಂದ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಕೊಡ್ತಿದ್ದಾರೆ. ಈ ಟೈಮಲ್ಲೂ ನೋಡಿ ಜನ ಹೋಗಿ ದೇವರ ದರ್ಶನ ಹೊರಗಿಂದನೇ ಪಡಿಬೇಕು, ಒಳಗೆ ಆಗೋದಿಲ್ಲ. ಬೆಳಗ್ಗೆ ನಿತ್ರು ಸಮೇತ ಪ್ರಾಬಬ್ಲಿ ಒಂದು 4 years ಆಗುತ್ತೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ. ಓಕೆ, ಸಿದ್ದೇಶ್ವರ ಒಳಗಡೆ ಸಿದ್ದೇಶ್ವರ ಜೊತೆಗೆ ಪಕ್ಕದಲ್ಲಿ ಹಾಸನಾಂಬ ಗುಡಿ ಇದೆ. ಓಕೆ, ಹಳೆ ಸಿದ್ದೇಶ್ವರ ಗುಡಿ ಪಕ್ಕ. ಸೊ ತುಂಬಾ ಸಿದ್ದೇಶ್ವರ ಸ್ವಾಮಿ ತುಂಬಾ ಫೇಮಸ್ಸು. ಓಕೆ, ಅದ್ರ ಜೊತೆಗೆ ಹಾಸನಾಂಬದು ಜೊತೆಗೆ ದೇವಸ್ಥಾನ. ಹಾಸನಾಂಬೆನ ನೋಡಕ್ಕೆ ಬಂದಾಗ ಈಗ ಮಳೆನೂ ಶುರು ಆಗ್ಬಿಟ್ಟಿದೆ. ದರ್ಶನ ಅಂದ್ರೆ ಹೊರಗಿಂದ ಟೆಂಪಲ್ ನೋಡಿದ್ವಿ. ಅಲ್ಲಿಂದ ಇವಾಗ ಮಳೆಲಿ ಸಿಲುಕಿಕೊಳ್ಳುವ ಎಲ್ಲಾ ಸಾಧ್ಯತೆಗಳಿದೆ. ನೋಡ್ಬೋದು, ಕಾಣ್ತಿದೆ ಮಳೆನಿ ಕ್ರೇಜಿ ಇದೆ. ಈಗ ಮಳೆ ಬಂದಾಗ ಎಲ್ಲ ಛಿದ್ರ ಆಗಿ ಗಾಬರಿಲ್ ಎಲ್ಲ ಕಡೆ ಓಡಾಡ್ತಿದ್ದಾರೆ. ಬರತ್ತಿಗೆ ರೋಡ್ ಖಾಲಿ ಇತ್ತು. ಇವಾಗ ನೋಡಿದ್ರೆ ಸ್ವಲ್ಪ ಗಾಡಿ ತುಂಬಿ ಹೋಗ್ತಿದೆ. ಹಿಂದ್ಗಡೆ ಜನರು ಜಾಸ್ತಿ ಆಗಿದ್ದಾರೆ. ಕ್ರೇಜಿ ಇತ್ತು, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಹಾಸನಾಂಬೆ ದರ್ಶನ ಆಗಿರೋದು. ಟೆಂಪಲ್ ಒಳಗೆ ಹೋಗಿಲ್ಲ, ಬಟ್ ಹೊರಗಿಂದನೇ ನೋಡಿ ಕೈ ಮುಗ್ದು ಬಂದ್ವಿ. ಅಷ್ಟು ದೂರ ಅಂದ್ರೆ ಟ್ರಾವೆಲ್ ಮಾಡಿ ಬಂದಿದ್ದಕ್ಕೆ ಒಂದು ತೀರ್ಥ ಸೇವನೆ. ಈ ಎನರ್ಜಿ ಡ್ರಿಂಕ್ ತಗೊಂಡು ಇಲ್ಲಿಂದ ನಮ್ಮ ಪಯಣ ಸಾಕಿದೆ ಮನೆ ಕಡೆಗೆ. ಮನೆ ಕಡೆ ಹೋಗಿ ಅಲ್ಲಿಂದ ಸಭೆ ಶುರು. ದೃಶ್ಯಾವಳಿ ಅಂತ ಇವರು ಹಾಸನದ ಲಾಯರ್ ಸಾಹೇಬ್ರು. ಯಾವ್ದಾದ್ರು ಕೇಸ್ ಇದ್ರೆ ಬನ್ನಿ. ಇವರು ಹಾಸನದ ವಕೀಲ್ ಸಾಹೇಬ್ರು ಗಿರೀಶ್ ಅಂತ. ಏನೇ ಕೇಸ್ ಕಾರ್ಯಗಳಿದ್ರು ಬರ್ಬೋದು ಇವ್ರ ಹತ್ರ. ಲೀಗಲ್ ರೆಪ್. ಇವರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಮದುವೆ ಆಗಿ 2 ಮಕ್ಕಳಾದ್ಮೇಲೆ ಇವರು LLB ಮುಗಿಸಿದ್ದಾರೆ. 3 ವರ್ಷ ಕಾಲೇಜ್ಗೆ ಹೋಗಿ LLB ಮುಗಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ಇವರು. ಇವಾಗಿನ ಕಾಲದಲ್ಲಿ ಕೆಲಸ ಸಿಕ್ಕಿದ್ಮೇಲೆ ಡಿಗ್ರಿ ಮಾಡೋದು ದೊಡ್ಡ ಕಷ್ಟ. ಅಂಥದ್ರಲ್ಲಿ ಇವರು ಮದುವೆ ಆಗಿ 2 ಮಕ್ಕಳು ಮಾಡಿ ಆಮೇಲೆ ಡಿಗ್ರಿ ಮಾಡಿದ್ದಾರೆ. ಅಲ್ಲಿ ಅವರ ಸಾಧನೆ ಕೊಡುಗೆ. ಇಲ್ಲಿಂದ ನಮ್ಮ ಪಯಣ ಹೆತ್ತೂರು ಕಡೆ ಸಾಗ್ತಾ ಇದೆ. ಸೊ ಹಾಸನ್ ಮಾರ್ಕೆಟಿಗೆ ಹೋಗಿ, ಅಂದರೆ ಫಿಶ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಮೀನು ತಗೊಂಡು ನಾವು ಸಾಕ್ತೀವಿ ಹೆತ್ತೂರಿನ ಕಡೆಗೆ. ಇವಾಗ ಮನೆ ಕಡೆ ಹೋಗೋ ಟೈಮು. ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೇನು ಸ್ವಲ್ಪ ದೂರ ಆಫ್ ರೋಡ್ ಮಾಡಿಕೊಂಡು ಅಲ್ಲಿಂದ ನಾವು ಅವ್ರ ಮನೆಗೆ ತಲುಪ್ತೀವಿ. ನೋಡ್ಬೋದು, ಇಲ್ಲಿ ಗಂಟ ರೋಡು ಮಸ್ತಾಗಿ ಸಗದಾಗಿತ್ತು. ಇಲ್ಲಿಂದ ಕಲ್ಲು ಮುಳ್ಳು ಗುಂಡಿ ಬಂಡಿ ಅಂತ ಹೇಳ್ಕೊಂಡು ನಮ್ಮ ಬಂಡಿ ಹೋಯ್ತಾ ಇರ್ತದೆ.
ಇಲ್ಲೇನಾ? ನಾನು ಕೊಡಗಿನ ಪುತ್ರ, ಬೆಂಗಳೂರಿನ ಮಿತ್ರ. ಮಾಲ್ ಇಲ್ಲುಂಟು. ಧೈರ್ಯ ಬಿಡಬೇಡಿ, ರಾಡ್ ಬಿಡಬೇಡಿ. ಇಲ್ಲಿ ರಾಡ್ ಬಿಟ್ರೆ ನೆಲದಲ್ಲಿ ಇರ್ತೀವಿ, ಧೈರ್ಯ ಬಿಟ್ರೆ ರೋಡ್ ಅಲ್ಲಿ ಇರ್ತೀವಿ. ನೆವರ್ ಎಂಡ್ಸ್, ದ ಸ್ಟ್ರಗಲ್ ನೆವರ್ ಎಂಡ್ಸ್ ಬಿಕಾಸ್ ಭರತಿಗೆ ಆಫ್. ಇದು ನಮ್ಮ ಫ್ಯಾಮಿಲಿಯ ಬಾವು. ಇದು ನೋಡಿ ವ್ಯೂ. ಇವಾಗ ನಾವು ಹೋಗ್ತಿರೋ ಸ್ಪಾಟಲ್ಲಿ ಇದೆ ವ್ಯೂ. ಇಲ್ಲಿಗೆ ಕೊನೆಗೊಳ್ತಿದೆ ನಮ್ಮದು ಈ ಬೈಕ್ ರೈಡು. ಹೆತ್ತೂರಿಗೆ ತಲುಪಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಂದ ನಾವು ಟ್ರಕ್ ಮಾಡಿರುವಂಥ ಪ್ಲೇಸಸ್ಸು ಇಲ್ಲ ಹೋಗಿರುವಂಥ ಪ್ಲೇಸಸ್ನ ತೋರಿಸ್ತೀನಿ. ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.